ಏನಾದ್ರು ಇದ್ದರೆ ನಾನು ನೇರವಾಗಿ ಆಧಾರ ಸಹಿತವಾಗಿ ಹೇಳ್ತೀನಿ. ಹತಾಶರಾಗಿದ್ದಾರೆ ಸರ್, ಎರಡು ಸೋಲ್ತೀವಿ ಅಂತೇಳಿ. ಕಾಂಗ್ರೆಸ್ ಸೋಲಿನ ಭೀತಿಯಿಂದಾಗಿ NSUI ಕಾರ್ಯಕರ್ತರನ್ನ ಬಳಸಿಕೊಂಡು ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬಿಜೆಪಿ ವಿರುದ್ಧ ಕರಪತ್ರಗಳನ್ನು ಹಂಚ್ತಾ ಇದೆ ಅನ್ನೋ ಆರೋಪ ಮತ್ತು ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗಿದೆ ಸರ್. ಪ್ರಚಾರದ ಒಂದು ಭಾಗ ಅದು ಅಷ್ಟೇ ಸರ್. ಯಾವುದೇ ಪೂರ್ವಾನುಮತಿ ಇಲ್ಲದೆ ಕೇಸರಿ ಶಾಲೆಗಳನ್ನು ಹಾಕೊಂಡು ಹಾಸ್ಟೆಲ್ ಹುಡುಗರುಗಳಿಗೆ ಕೇಸರಿ ಶಾಲೆ ಹಾಕೊಳ್ಳೋರು ಅವ್ರ ಆರೋಪ. ಯಾರು ಕೇಸರಿ ಶಾಲೆ ಹಾಕೊಳ್ಳೋರು? ಯಾರು ಕೇಸರಿ ಶಾಲೆ ಹಾಕೊಳ್ಳೋರು? NSUIನವ್ರಲ್ಲ. ಕೇಸರಿ ಶಾಲು ನಮ್ಮ ವಿರುದ್ಧದ ಪಾರ್ಟಿ ಹಾಕೊಳ್ಳೋರು ಬಿಜೆಪಿಯವರು ಅಲ್ವೇನ್ರಿ? ಅವೆಲ್ಲ ನಾನು ಅದನ್ನೇ ಹೇಳಿದ್ನಲ್ಲ, ಇವು ಆಧಾರ ರಹಿತವಾದಂಥ ಆರೋಪಗಳು. ನೀತಿ ಸಂಹಿತೆ ಉಲ್ಲಂಘನೆ ಅಂತ ಹೇಳಿ ಪ್ರಕರಣ ದಾಖಲಾಗಿದೆ ಸರ್ ನವನಗರ ಪೊಲೀಸ್. ಎಲ್ಲಿ? 5 ಜನರ ಹುಡುಗರ ಮೇಲೆ ಸರ್. ವಿಜಯ ಅನ್ನೋ ಒಬ್ಬ ಜಿಲ್ಲಾಧ್ಯಕ್ಷ ಮೇಲೆ ಅವರೇ ಕಳಿಸಿರ್ಬೇಕು ಬೇಕು ಅಂತ. ಇಲ್ಲ ಸರ್, ಅವರು ಹುಡುಗರು ಒಪ್ಕೊಂಡಿದ್ದಾರೆ ಸರ್. ನಾವು ವಿದ್ಯಾರ್ಥಿಗಳ ಜಾಗೃತಿ ಮೂಡಿಸ್ಲಿಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ ಸರ್. ಬಟ್ ಅದರಲ್ಲಿ ಏನಾಗಿದೆ ಅಂದ್ರೆ ಕರಪತ್ರದಲ್ಲಿ ಬಿಜೆಪಿ ವೋಟ್ ಹಾಕಿದ್ರೆ ನೀವು ಜೈಲು ಸೇರಿಸ್ತೀರಿ ಅನ್ನೋ ಕರಪತ್ರದಲ್ಲಿ ಪ್ರಿಂಟ್ ಮಾಡಿಸಿ ಹಂಚಿದ್ದಾರೆ ಸರ್. ಅಂತಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರ ಮೇಲೆ ಹಂಗೆ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆರ್ ಅಶೋಕ್ ಅವರು ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಈತಪ್ಪ ದೂರಾರು ಕೊಡ್ಲಿ, ಏನಾರು ಕೊಡ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಬೇಡ ಅಂದವ್ರು ಯಾರು? ಯಾರು ಆ ಥರ ಮಾಡಿದ್ದಾರೆ ಅವರು NSUI ಅಂತ ಒಪ್ಕೊಂಡಿದ್ದಾರ? NSUI ಕರಪತ್ರ ಹಂಚಿದೀವಿ ನಾವು ಅಂತ ಯಾರು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಕೇಳಿಲ್ಲ, ನಾನು ನೋಡೇ ಇಲ್ಲ ಅವ್ರನ್ನ ಯಾರು ಅಂತ. NSUI ವಿದ್ಯಾರ್ಥಿಗಳು ಏನು ಅಂತ ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ನಾವು ಯಾರನ್ನೂ ಕೂಡ NSUI ಇಟ್ ನಾಟ್ ಎ ಫ್ಯಾಕ್ಟ್ ದಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಟ್ಟಿರೋದು. ಅವ್ರ್ಯಾಕೆ ಕೊಡ್ಲಿಲ್ಲ? ಅವ್ರ್ಯಾಕೆ ಕೊಡ್ಲಿಲ್ಲ? 4 ವರ್ಷ ಇದ್ರಲ್ಲಪ್ಪ ಅಧಿಕಾರದಲ್ಲಿ, ಅವ್ರ್ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ? ಚರಂತಿ ಮಟ್ಟು MLA ಇದ್ರು ಅದಕ್ಕೆ ಕೊಡಲಿಲ್ವಾ? ಅವರು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಡೆಸ್ತಾರೆ ಅದಕ್ಕೋಸ್ಕರ ಕೊಡಲಿಲ್ವಾ? ಅದಕ್ಕೆ ಕೊಡ್ಲಿಲ್ವೇನ್ರಿ? ನೋ 4 ವರ್ಷ ಇದ್ರಲ್ರಿ ಅವರು. ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ?